ಸಂಖ್ಯೆ ಏನಾಗಿರುತ್ತೆ? ಖಂಡಿತವಾಗ್ಲೂ ಪೂರ್ಣ ಬಹುಮತ ತಗೊಂಡು ಮೈತ್ರಿಯಿಂದ ಅಲ್ಲ, ನಾನು ಅದು ಅವ್ರಿಗೆ ಬಿಟ್ಟು ಸರ್. ಇಲ್ಲ ಮೇಡಮ್, ಯಾಕಂದ್ರೆ ನನಗೆ ತುಂಬಾ ಚೆನ್ನಾಗಿ ನಾನು ತಿಳ್ಕೊಂಡಿರೋ ಮಟ್ಟಕ್ಕೆ ಕರ್ನಾಟಕದಲ್ಲಿ 70ರಿಂದ 72 ಕ್ಷೇತ್ರಗಳಲ್ಲಿ JDS ವೋಟ್ ಇದೆ. ಆದ್ರೆ ಅದು ವೋಟ್ ಆಗಿ ಕನ್ವರ್ಟ್ ಆಗಬೇಕು. ಬರೀ JDS ಅಂತ ಹೋದ್ರೆ JDS ಸಂಖ್ಯೆ ಏನಾಗ್ಬೋದು ನಿಮ್ಮ ಪ್ರಕಾರ? ಇಲ್ಲ, ಬರೀ JDS ಅಂತ ಹೋದ್ರು ಕೂಡ ಏನು ಜನರೊಂದಿಗೆ ಜನತಾದಳ ಅನ್ನೋಂಥ ಕಾರ್ಯಕ್ರಮನ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ದೇವೇಗೌಡರು ಎಲ್ಲರೂ ಇದೇನು ಮಾಡ್ತಾ ಇದ್ದಾರ, ಇದರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಮಗೆ ಓಟ್ ಕೊಡ್ತಾರ, ನಮ್ಮ ಸರ್ಕಾರ ಬರ್ತದ, ಕುಮಾರಣ್ಣನ ನೇತೃತ್ವ ಸರ್ಕಾರ ಬರ್ತದ ಅನ್ನೋಂಥದ್ದು ನಂಬಿಕೆ 100ಕ್ಕೆ 100 ನಮಗಾದ. ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ, ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ನೀವು ಹೇಳ್ತೀರಿ? ಖಂಡಿತವಾಗ್ಲು. ಈಗ ಅವರು ವಾಪಸ್ ಆಗಿಲ್ಲ ಅಂದ್ರೂ ವಾಪಸ್ ಕರ್ಕೊಂಬರ್ತಾರೆ ನಮ್ಮ ಕರ್ನಾಟಕದ ಕನ್ನಡಿಗರ ಅನ್ನೋಂಥದ್ದು ನನ್ನ ಆಸೆ. ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಸರಾಯಿ ನಿಷೇಧ, ಲಾಟ್ರಿ ನಿಷೇಧ, ಸಾಲ ಮನ್ನಾ, ಇಡೀ ರಾಜ್ಯದಲ್ಲಿ ಬರೀ ಯಾರು ಮುಖ್ಯಮಂತ್ರಿ ಹಾಕ್ಬೇಕು ಅಂತ ಓಟ್ ಹಾಕಿ ಅಂದ್ರೆ ಜನ ಕುಮಾರಣ್ಣಂಗೆ ಹಾಕ್ಬಿಡ್ತಾರೆ. ಬಟ್ ಆ ವ್ಯವಸ್ಥೆ ಇಲ್ಲ. MLA ಗೆಲ್ಲಬೇಕು, ಬಹುಮತ ಬರಬೇಕು ಅಂತ ತುಂಬಾ ಜನ ಹೇಳ್ತಿರುವಂತದ್ದು. ಮೈತ್ರಿಯಿಂದ ಹೋದ್ರೆ BJP JDS ಸೇರಿ 150 ಸ್ಥಾನಗಳನ್ನ ಗೆಲ್ತೀವಿ ಅಂತ. ಸಾಧ್ಯನಾ? ಅಲ್ಲ, ಇರ್ಬೋದು ಸರ್, ಇರ್ಬೋದು. ಪಕ್ಷದ ತೀರ್ಮಾನ ಹೆಂಗಾಗ್ತದ, ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ಮುಂದಂತರ ಖಂಡಿತವಾಗ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ 28ಕ್ಕೆ ಅಧಿಕಾರಕ್ಕೆ ಬರಲ್ಲ, 100% ಅದು ಬರದೇ ಇಲ್ಲ. ಈಗಾಗಲೇ ಜನ ತೀರ್ಮಾನ ಮಾಡ್ಯಾರ. ಆದ್ರೆ ನಮ್ಮ ಸರ್ಕಾರನೇ ಬರೋದನ್ನಂಥದ್ದು ಅದು 100% ಖಚಿತ. ಯಾಕಂದ್ರೆ ಕುಮಾರಣ್ಣವರು ರಾಷ್ಟ್ರ ರಾಜಕಾರಣಕ್ಕೆ ಯಾಕೆ ಹೋಗ್ಯಾರಪ್ಪ ಅಂದ್ರೆ ಕರ್ನಾಟಕನ ಉಳಿಸ್ಕೊಳ್ಬೇಕನ್ನಂತ ವಿಚಾರ ಇಟ್ಕೊಂಡೇ ಹೋಗ್ಯಾರ. ಅವ್ರ ಹೊರತಾಗಿ ಅವರು ರಾಷ್ಟ್ರ ರಾಜಕಾರಣ ಮಾಡ್ಬೇಕಂತ ಯಾವತ್ತೂ ಆಸೆ ಪಟ್ಟಿರಲಿಲ್ಲ. ಅವರು ರಾಜ್ಯ ರಾಜಕಾರಣದಲ್ಲಿದ್ರೇನೆ ಇಡೀ ನಮ್ಮ ನಾಡಿಗೆ ಒಳ್ಳೇದಾಗ್ತದ ಅನ್ನೋಂಥದ್ದು ನಮ್ಮ ಇಡೀ ರಾಜ್ಯದ ಒಂದು ನಿರೀಕ್ಷೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.